ಎಂಜಲುಕಾಸಿನ ಸಿಗೆ ಟೌನ್ಶಿಪ್ ನಿರ್ಮಾಣಕ್ಕೆ 100 ಎಕರೆ ಸರ್ಕಾರಿ ಭೂಮಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಂಜೂರು. ಕೆಐಡಿಬಿ ಅಧಿಕಾರಿಗಳ ನಡೆಯ ವಿರುದ್ಧ ಸಿಡಿದೆದ್ದ ಶ್ರೀರಂಗಪಟ್ಟಣ ಭಾಗದ ರೈತರು. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿಯ ಬೀಚನಕುಪ್ಪೆ ಗ್ರಾಮದ ಸರ್ವೆ ನಂಬರ್ 76ರ ಸರ್ಕಾರಿ ಬಿಕರಾಬು ಜಮೀನು ಸೇರಿ ರೈತರ 100 ಎಕರೆ ಜಮೀನು ಟೌನ್ಶಿಪ್ ಹೆಸರಿನಲ್ಲಿ ಭೂಸ್ವಾಧೀನ. ಬರ್ಗರಿನ್ ಪ್ರಾಪರ್ಟಿ ಹೆಸರಿನಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿ ರೈತರ ಹೆಸರಿನಲ್ಲಿ ಜಮೀನು ಖರೀದಿಸಿರೋ ಖಾಸಗಿ ಭೂಮಾಲೀಕ ಹಾಗೂ ಕೆಐಎಡಿಬಿ ಕಿರುಕುಳಕ್ಕೆ ಹೈರಾಣಾಗಿರೋ ಈ ಭಾಗದ ಸುತ್ತಮುತ್ತಲಿನ ಹಿಡುವಳಿ ರೈತರು. ಹಿಡುವಳಿದಾರ ಜಮೀನಿನ ಮಾಲೀಕರಿಗೆ ಕೆಐಎಡಿಬಿ ಮೂಲಕ ಭೂ ಸ್ವಾಧೀನ ಮಾಡಿಕೊಳ್ಳಲು ನೋಟಿಸ್. ಭ್ರಷ್ಟ ಭೂಗಳ್ಳರಿಗೆ ಸಾಥ್ ನೀಡ್ತಿರೋ ಕೆಐಎಡಿಬಿ ಅಧಿಕಾರಿಗಳ ನಡೆಗೆ ಈ ಭಾಗದ ರೈತರ ಆಕ್ರೋಶ. ಈ ಬಗ್ಗೆ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಹಿಡುವಳಿದಾರ ರೈತರಿಗೆ ನೋಟಿಸ್. ರಿಯಲ್ ಎಸ್ಟೇಟ್ದಾರನ ಒತ್ತಡಕ್ಕೆ ಮಣಿದು ರೈತರ ಜಮೀನು ಭೂ ಸ್ವಾಧೀನ ಮಾಡಲು ಹೊರಟ ಕ್ರಮಕ್ಕೆ ಆಕ್ರೋಶ. ಈ ಕೂಡಲೇ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ರೈತರ ಆಗ್ರಹ. ಇಲ್ಲದಿದ್ದರೆ ಜಿಲ್ಲಾದ್ಯಂತ ರೈತರಿಂದ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ. ಇದು ಕಾನೂನು ಬೈರ. ಇದೇ ಗೋಮಾಳನ ಬಡವರಿಗೆ ಸಾರ್ವಜನಿಕರಿಗೆ ಜಾಗ ಕೊಡಿ ಅಂತ ಕೇಳಿದ್ರೆ ಇದು ಗೋಮಾಳ ಕೊಡಿ ಬರೀಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಬ್ಬನಿಗೆ ಉಳ್ಳವನಿಗೆ 50 ಲಕ್ಷದಂಗೆ ಈ ಜಾಗನ ಗೋಮಾಳನ ಕೆಡಿಬಿ ಅವರು ಸೇರಿ ಇವತ್ತೇನವ್ರಿಗೆ ಕೊಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾಗ್ಬೋದು, ಹಿಂದೆ ಇದ್ದಂತ ಶಾಸಕರಾಗ್ಬೋದು, MP ಅವರಾಗ್ಬೋದು, ಕುಮಾರಣ್ಣ ಆಗ್ಬೋದು, ಯಾಕೆ ಇದ್ರ ಬಗ್ಗೆ ಮೌನ ವಹಿಸಿದಿರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಇದ್ರಲ್ಲಿ ಭಾಗಿಯಾಗಿಲ್ಲ ಗೊತ್ತು. ಇನ್ನೊಂದು ಸರ್ಕಾರದಿಂದನೂ ಇದು ನಡೀತಾ ಇದೆ, ಈ ಸರ್ಕಾರದಿಂದಲೇ ನಡೀತಾ ಇಲ್ಲ. ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲಿಸಿ ಗೋಮಾಳನ ಕೈ ಬಿಡಿಸಿ, ರೈತರಿಗೂ ಕೈ ಬಿಡಿಸಿ, ಟೌನ್ಶಿಪ್ ಕೊಡುವಂತ ಜಾಗನ ಕೈ ಬಿಡಿಸು, ರೈತರು ಬದುಕೋದಕ್ಕೆ ಅನುವು ಮಾಡ್ಕೊಡಿ. ಮತ್ತೆ ಈ ಗೋಮಾಳನ ಬಡವ್ರ ಬಗ್ಗರಿಗೆ ಹಂಚಿ, ನಿರ್ಗತಿಗಳು ಎಷ್ಟೋ ಜನ ಬೀದಿಲ್ ವಾಸ ಮಾಡ್ತಾರೆ ಅವ್ರಿಗೆಲ್ಲ ಹಂಚಿ. ಯಾಕೆ ಮೌನ ವಹಿಸಿದಿರಾ? ಎಲ್ಲದಕ್ಕೂ ಮೂಗು ತೋರಿಸ್ತೀರಾ? ಅದ್ಯಾವ್ದೋ KRS ಅಲ್ಲಿ ಆರತಿ ಪೂಜೆ ಮಾಡ್ತಾರೆ, ಅದೇ ಕೋಟಿ ಖರ್ಚು ಮಾಡ್ಬಿಟ್ಟು ಅಂತೇಳಿ ಬಿಜೆಪಿಯವರು ಕೂತ್ಕೊಂಡು ಬಬ್ಬೆ ಹಾಕ್ತಿರೋ ವಿಧಾನಸೌಧದಲ್ಲಿ. ಇದಕ್ಕೆ ಬಬ್ಬೆ ಹಾಕಿ ಸ್ವಾಮಿ, ಸ್ಟೇಟ್ ಇಶ್ಯೂ ಇದು ಕಮ್ಮಿ ಅಂದ್ರೆ 1,000 ಕೋಟಿ ಅವ್ಯವಹಾರ ಆಗುತ್ತೆ ಇದ್ರಲ್ಲಿ. ಪರಿಶೀಲಿಸ್ಕೊಳ್ಳಿ. ಇದ್ರನ್ನೇನು ಏನು ಮಾಡಬೇಡಿ ಅಂತ ಹೇಳ್ತಾರ, ರೈತರಿಗೆ ಅನುಕೂಲವಾಗಿ ಮಾಡ್ಕೊಡಿ. ಗೋಮಾಳನ ಬಡವ್ರಿಗೆ ಹಂಚಿ. ನಮ್ಮ ಬಿಜೆಪಿಯಿಂದ ಅಶೋಕ್ ಅವರು ಹೇಳ್ತಾರೆ ಪ್ರತಿಯೊಂದಕ್ಕೂ ಮಂಡ್ಯ ಜಿಲ್ಲೆಗೆ ಕೌಂಟರ್ ಕೊಡ್ತಾರೆ. ಇದು ಕೌಂಟರ್ ಕೊಡಿ ಸ್ವಾಮಿ ನೀವು. ನಾನು ಎಲ್ಲಾ ಮೂರು ಪಕ್ಷದವ್ರಿಗೆ ಹೇಳ್ತಾ ಇದ್ದೇನೆ ಅಂದ್ರೆ ಇದ್ರ ಬಗ್ಗೆ, ಈ ಹೋರಾಟದ ಬಗ್ಗೆ ರೈತರಿಗೆ ಬೆಂಬಲ ಕೊಡಿ, ಈ ಜಾಗ ಉಳಿಸ್ಕೊಡಿ. 3 ಪಕ್ಷದವ್ರು, ನಾನು ಒಂದೇ ಪಕ್ಷ ಅಂತ ಹೇಳಲ್ಲ. ಇದು ಯಾಕೆಂದ್ರೆ ಇವತ್ತು ಈ ಗವರ್ಮೆಂಟ್ ಇಂದೇನು ಇದು ಬೆಳಕಿಗೆ ಬಂದಿಲ್ಲ, ಹಿಂದಿನ ಗವರ್ಮೆಂಟ್ ಇಂದನೂ ಈ ವ್ಯವಹಾರ ನಡೀತಾ ಇದೆ. ಇದನ್ನ ಪರಿಶೀಲಿಸಿ, ಮೂಲ ದಾಖಲಾತಿಗಳು ಪರಿಶೀಲಿಸಿ. ಕಳ್ಳ ಇಲ್ಲದ ಸಿಕ್ಕಾಕತ್ತಾನೆ. KDB ಅವರು ಸುಮ್ನೆ ಕುಂತ್ಕೊಂಡ್ ಮಾಡ್ತಾರಾ? ಅದಕ್ಕೆ ಸರ್ಕಾರದ ಸಪೋರ್ಟ್ ಇಲ್ವಾ? ಸಪೋರ್ಟ್ ಇಲ್ಲ ಸ್ವಾಮಿ. ಸರ್ಕಾರ ಸಪೋರ್ಟ್ ಇಲ್ಲ ಅಂದ್ರೆ KDB ಏನು ಮಾಡ್ತಾ ಇಲ್ಲ. ದಯವಿಟ್ಟು ನಾನು ಒಟ್ಟಾರೆ ಹೇಳ್ತೀನಿ, 3 ಪಕ್ಷದವ್ರು ಇದಕ್ಕೆ ಸಪೋರ್ಟ್ ಕೊಟ್ಟು ಈ ವ್ಯವಹಾರನ ಬಯಲಿಗೆ ಎಳಿಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. BV ಸುರೇಶ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಮೆಂಬರ್. ನಾನು ರೈತ. ನಾನು 92 ಸರ್ವೆ ಪೊಸಿಷನ್ ಇದ್ದೀನಿ. ನನ್ನ ಸುತ್ತಮುತ್ತ ಎಲ್ಲ 133 ಎಕರೆಯಲ್ಲಿ 60 ಎಕರೆ ಗೋಮಾಳ ಐತೆ. ಈ ಗೋಮಾಳದಲ್ಲಿ ಏನು ಅಂತಂದ್ರೆ ನಾನು 57 ಅರ್ಜಿ ಹಾಕೊಂಡಿದ್ದೀನಿ. ಆದ್ರೆ ನಾನು ರೈತ, ಇಲ್ಲಿರೋನ್ಗೆ ನೋಟಿಸ್ ಕೊಡಲ್ಲ. ಅವನೆಲ್ಲೋ ಫ್ಲೈಟ್ ಅಲ್ಲಿಂದ ಬಂದು ಇರೋನ್ಗೆ ಮಾತ್ರ 76 ಸರ್ವೆ ನಂಬರ್ ನೋಟಿಸ್ ಕೊಡ್ತಾರೆ. ನಾನು ಮಾತ್ರ ಇಲ್ಲಿ ರೈತ ಸಿಕ್ಕಿಲ್ಲ ಅಂತ ಕೊಡ್ತಾನೆ. ಅಲ್ಲಿ ಸ್ಕೆಚ್ ಮಾಡವ್ರೆ. ಅವನು ಎಲ್ಲಿ ಕುಂತ್ಕೊಂಡು ಕ್ಯಾಶ್ ಸ್ಟೇಷನ್ ಅವರು ಮತ್ತೆ ಇದು ADLR ಇವರೆಲ್ಲ ಎಲ್ಲೋ ಕುಂತ್ಕೊಂಡು ಮಾಡಿರೋಂಥ ಸ್ಕೆಚ್. ಇಲ್ಲಿ ಅವನು ಯಾವುದೇ ಪೊಸಿಷನ್ ಇಲ್ಲ, ಏನೂ ಇಲ್ಲ. ಅವನು ಭೂಸ್ವಾಧೀನದಲ್ಲಿ ಇದ್ದಾನೆ ಅಂತ ಎಲ್ಲಾದ್ರಲ್ಲೂ ಹಾಕಿರ್ತಾರೆ. ನಮ್ಮನ್ನು ಮಾತ್ರ ಈ ರೈತ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಇದು ಮಾಡಿರೋಂಥ ಸ್ಕೆಚ್. ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ಸುಮಾರು ಅಲ್ಲೇ ಒಂದು 70% ರೈತರು ಕೊಟ್ಬಿಟ್ಟವ್ರೆ ಆಲ್ರೆಡಿ ಆಗಿ. ನಮ್ಮ ಅಣ್ತಮ್ಮದಿರಾಗಿ ನಮ್ಮ ಚಿಕ್ಕಪ್ಪದಿರು ಕೊಟ್ಬಿಟ್ಟಾರೆ ಭೂಮಿ. ಅವತ್ತಿನ ಎಲ್ಲ ಕೊಂಡ್ಕೊಂಡ್ಬಿಟ್ಟಾರೆ. ಇಲ್ಲಿ ಸರ್ಕಾರ ಭೂಮಿ ಇತ್ತು ಅಂತ ಗೊತ್ತಿತ್ತಲ್ಲ ಅವನಿಗೆ. ಆ ಹಿನ್ನೆಲೆಯಲ್ಲಿ ಅವನೇನ್ ಮಾಡಿದ, ಅವಾಗ್ಲೇ ರೈತರ ಹತ್ರ ಎಲ್ಲರೂ ಪರ್ಚೇಸ್ ಮಾಡಿ 3 ಲಕ್ಷದಿಂದ ಹಿಡಿದು 14 ಲಕ್ಷ ಗಂಟ ಹೋಗೋಣ ಪರ್ಚೇಸ್ ಮಾಡಿ. ಈಗೇನು ಹಿಡಿದ ಇವತ್ತಿನ ರೈಟ್ 1 ಎಕರೆ 3 ಕೋಟಿಯಿಂದ 4 ಕೋಟಿ ಬಾಳ. ಸರ್ವೆ ನಂಬರ್ ಬೀಚನಕುಪ್ಪೆ 76 ಸರ್ವೆ ನಂಬರ್ ಅಲ್ಲಿ ಚೇತನ್ ಪಿ ತಯಾಲನ ಭೂಮಿ ಖರೀದಿ ಮಾಡೋನೆ. ಅದು ಬೋಗಸ್ ಜಮೀನು. ಸುಮಾರು 44 ಎಕರೆ ಮಾತ್ರ ರೈತರು ಮಂಜೂರಾಗಿ, ಇನ್ನೂ 100 ಚಿಲ್ಲರೆ ಎಕರೆ ಭೂಮಿ ಸರ್ಕಾರದ ಹ್ಯಾಂಡ್ ಓವರ್ ತಗೋಬೇಕು. ಈಗ ನಿಂತಿರೋ ಭೂಮಿ ನನ್ನ ಸ್ವಂತ ಭೂಮಿ. ಇದು 34ನೇ ಸರ್ವೆ ನಂಬರು.
ಈ 34 ಪಕ್ಕ ಇನ್ನೊಂದ್ ಸರ್ವೆ ನಂಬರ್ ಅದು 73 ನಮ್ ತಾತನ ಹೆಸರಲ್ಲೇ ಇತ್ತು. ನಮ್ ತಾತ ತೀರೋಗಿ 2002ರಲ್ಲಿ ತೀರೋದ್ರು. 2008ರಲ್ಲಿ ಬೋಗಸ್ ಆಗಿ ಜಮೀನ್ ಬೇರೆಯವ್ರನ್ನ ನಿಂಗೇಗೌಡ ಅಂತ ಸೃಷ್ಟಿ ಮಾಡಿ ಖರೀದಿ ಮಾಡವನೆ. ಅಂತವು ಸುಮಾರು 10 ಎಕರೆ ಇವೆ. ಈ ಕಡೆ ಕುಡಿಯುವ ನೀರು ಯೋಜನೆಗೆ ಹಳೆಉಂಡವಾಡಿಗೆ 82 ಎಕರೆ ಸರ್ಕಾರದವರು ಅಕ್ವೈರ್ ಮಾಡೋರೆ 2018ರಲ್ಲಿ. ಅವತ್ತೇ ಕೊಟ್ರು 87 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಾರೆ. ಅದ್ರ ಪಕ್ಕ NH 275ಗೆ ರೋಡ್ ಹೋಯ್ತಾ ಇದೆ ಕುಶಾಲನಗರಕ್ಕೆ. ಅವ್ರು ಅಲ್ಲಿ ನ್ಯಾಷನಲ್ ಹೈವೇ ಹೋಯ್ತಾ ಇದೆ. ಇವತ್ತು ಇದು ಚಿನ್ನಕ್ಕಿಂತ ಮಿಗಿಲಾದದು. ಇವತ್ತು 2 ಕೋಟಿ ಎಲ್ಲ 4 ಕೋಟಿ ಕೊಟ್ರು ಇಂಥ ಭೂಮಿ ಸಿಗಿಕ್ಕಿಲ್ಲ. ಅವನು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಏನು ಭೂಮಾಫಿಯಾದವನು ಅವನು. ಆ ಉದ್ದೇಶಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ರೈತರ ಒಕ್ಕಲೆಬ್ಬಿಸಕ್ಕೋಸ್ಕರವಾಗಿ ಟೌನ್ಶಿಪ್ ಉದ್ದೇಶಕ್ಕೆ ಮಾಡ್ತಾನೆ. ನಾನ್ ಕೇಳ್ಕೊಳ್ಳೋದು ಒಂದೇ, ಇದು ಸಾರ್ವಜನಿಕ ಉದ್ದೇಶಕ್ಕಾದ್ರೆ ರೈತರ ಭೂಮಿನ KEDB ಅಕ್ವೈರ್ ಮಾಡ್ಕೊಡ್ಬೋದು. ಇದು ಸ್ವಯಾರ್ಜಿತವಾಗಿ ಅವನ ಇದಕ್ಕೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ KEDB ಅವರು ಸರ್ಕಾರ 2 ಸಾಮಿಲಾಗಿ ದುಡ್ಡು ಮಾಡೋನಿಗೆ ದುಡ್ಡು ಮಾಡ್ಕೊಡೋದು. ದಯವಿಟ್ಟು ಈ ಏನು ಅಕ್ವೈರ್ ಮಾಡ್ಕೊಡುವಂತ ಭೂಮಿಯನ್ನ ಕೈ ಬಿಡ್ಬೇಕಾಗಿ ತಮ್ಮಲ್ಲಿ ಮನವಿ. ಈಗ ರೈತರು ಅನುಭವದಲ್ಲಿದ್ದೀರಾ ಇಲ್ಲಿ? ಈಗಲೂ ಅನುಭವದಲ್ಲವೇ. ಇವತ್ತು ಮಳೆ ಊದಿಲ್ಲ. ಮಳೆ ಊದಿದ್ದಾರೆ. ಸುಮಾರು ಒಂದು 10-15 ಜನ ಫಾರಂ ಮಾಡವ್ರೆ. ಕೋಳಿ ಫಾರಂ ಇದೆ. ನಮ್ಮ ಹುಡುಗ ಕೋಳಿ ಫಾರಂ ಮಾಡವ್ನೆ. ಇದನ್ನೆಲ್ಲರನ್ನು ಉಪಯೋಗಿಸ್ಬೇಕು ಅಂತ ಮಾಡ್ತಾರೆ. ಏನ್ ಹೇಳ್ಬೇಕಂತ ನೀವು? ಏನು ಸರ್ಕಾರಕ್ಕೆ ಇವತ್ತು ಕೋಟಿ ಮೂಢ ಹಗರಣ ಇರ್ತಾರಲ್ಲ, ಮೂಢ ಹಗರಣಕ್ಕಿಂತನೂ ಇಲ್ಲಿ 500 ಕೋಟಿ ರೂಪಾಯಿ ಹಗರಣ ಆಗದೆ. ಇದು ಮೂಢ ಹಗರಣಕ್ಕೆ ದೊಡ್ಡದು ಬಗದಷ್ಟು ಸಿಗ್ತವೆ. ಅದಕ್ಕಂತ ಡಾಕ್ಯುಮೆಂಟ್ ಬಂದ್ರೆ ನಾವು ಕೊಡಕ್ ಸಿದ್ಧ ಆಗಿದ್ದೀನಿ. ಈಗ ಯಾರು ಅಕ್ವೈರ್ ಮಾಡೋದು? KEDB ಅವರು ಚೇತನ್ ಪಿ ತಯಾಲ್ ಅನ್ನುವಂತ ಭೂಗಳ್ಳ. ನೇರವಾಗಿ ಹೇಳ್ತೀನಿ ನಾನು, ಚೇತನ್ ಪಿ ತಯಾಲ್ ಅನ್ನೋ ಭೂಗಳ್ಳ. ಕುಸುಮಾ ತಯಾಲ್ ಅನ್ನೋ ಅವ್ನ ಹೆಂಡತಿ ಹೆಸರಿಗೆ ಕೃಷಿ ಕಾರ್ಮಿಕನ ಸರ್ಟಿಫಿಕೇಟ್ ಪಾಂಡುಪುರ ಹಿರಿಮಳ್ಳಿ ಇಲ್ಲಿ ವಾಸಾವಣೆ ಅಂತ ಮಾಡಿಸ್ತಾನೆ. ಅವನು ಕೋಟ್ಯಾಂತರ ರೂಪಾಯಿ ಹೆಲಿಕಾಪ್ಟರ್ ಅಲ್ಲಿ ತಿರುಗ್ತಾನೆ. ಅವನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋನು. ಕೃಷಿ ಕಾರ್ಮಿಕ ಸರ್ಟಿಫಿಕೇಟ್ ಮಾಡಿ ಇದೇ ಅವನ ಹೆಂಡತಿ ಹೆಸರಿಗೆ 58 ಎಕರೆ 60 ಎಕರೆ ಭೂಮಿ ಮಾಡ್ತಾನೆ. ಭಾರತಿ ತಯಾಲ್ ಅಂತ ಅವನ ಮಗಳು, ಅವಳ ಹೆಸರಿಗೆ 60 ಎಕರೆ ಭೂಮಿ ಮಾಡ್ತಾನೆ. ಆವಾಗ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ತಹಸೀಲ್ದಾರ್ ಅಂತ ಅರುಣ್ ಕುಮಾರ್ ಅವರು ಈ ಸರ್ಕಾರ ಅಂತ ಇವನು ಹೆಚ್ಚುವರಿ ಭೂಮಿ ಖರೀದಿ ಮಾಡೋನೆ ಅನ್ಬಿಟ್ಟು ಬೂನೆಮಳ್ಳಿಗೆ ಆ ಭೂಮಿನ ಸರ್ಕಾರ ವಶಪಡಿಸ್ತಾರೆ 2012ರಲ್ಲಿ. ಅವಾಗ್ಲಿಂದನೂ ಸರ್ಕಾರ ಅಂತ ಬರ್ತದೆ. 2023ರಲ್ಲಿ ಅದು ಬೂನೆಮಳ್ಳಿ ನಿಂತಿರ್ತದೆ. ಮಧ್ಯದ ಸರ್ಕಾರ ಅಂತ ಇದ್ರು KEDB ಅವರು ಈ ಭೂಮಿನ ಅಕ್ವೈರ್ ಮಾಡ್ತಾರೆ. ಏನ್ ಉದ್ದೇಶಕ್ಕೆ ಟೌನ್ಶಿಪ್ ಮಾಡ್ಬೇಕು ಅಂತ ಮಾಡ್ತಾವ್ರೆ. ಟೌನ್ಶಿಪ್ ಅಂದ್ರೆ ಸುಮ್ನೆ ನೇಮಕ ಅಷ್ಟೇ. ಟೌನ್ಶಿಪ್ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಇದು ನಾಳೆ ದಿವಸ ಅವನು ಭೂಮಿನ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಸೈಟ್ ಮಾಡ್ಬಿಟ್ಟು ಮಾಡುವ ಉದ್ದೇಶ ಅದ. ನನ್ನ ಹೆಸರು ಪುಟ್ಮಾದು ಅಂತ, ಹೊಸಗುಂಡವಾಡಿ ಗ್ರಾಮಸ್ಥ. ಇದೇ ಭೂಮಿ ನಂದು.